ರೇಪ್ ಕೇಸ್ಗಳು ಕೂಡ ಈಗ ದಾಖಲಾಗ್ತಾ ಇದೆ. ಗನ್ ಪಾಯಿಂಟ್ ನಲ್ಲಿ ಜೆಡಿಎಸ್ ನಾಯಕಿ ಮೇಲೆ ರೇಪ್ ಮಾಡಿದ್ದಾರೆ. ನೇರವಾಗಿ ರೇಪ್ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ಪ್ರಜ್ವಲ್. ಜೆಡಿಎಸ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಓರ್ವ ಮಹಿಳೆಯನ್ನ ಗನ್ ಪಾಯಿಂಟ್ ನಲ್ಲಿ ರೇಪ್ ಮಾಡಿದ್ದಾರೆ. ನೇರವಾಗಿ ರೇಪ್ ಕೇಸಲ್ಲೇ ಈಗ ಪ್ರಜ್ವಲ್ ತಗಲಾಕೊಂಡಿದ್ದಾರೆ. ಕಾಮಾಂಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರವನ್ನ ಬಾಯಿ ಬಿಟ್ರೆ ನಿನ್ನ ಗಂಡನನ್ನು ಬಿಡೋದಿಲ್ಲ ನಾನು ಅಂತಂದಿದ್ದಾರಂತೆ. ಈ ರೀತಿಯಲ್ಲಿ ಬೆದರಿಕೆ ಹಾಕಿ ಪ್ರತಿ ಬಾರಿ ನಾನು ಕರೆದಾಗೆಲ್ಲ ನೀನು ಬರಬೇಕು ಅಂತ ಹೇಳಿ ಜೆಡಿಎಸ್ನ ಜಿಲ್ಲಾ ಪಂಚಾಯತ್ ಸದಸ್ಯೆ ಆ ಮಹಿಳೆಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಗನ್ ಪಾಯಿಂಟ್ ಅಲ್ಲಿಟ್ಟು ಆಕೆಯ ವಿರುದ್ಧ ಅತ್ಯಾಚಾರ ಮಾಡಿದ್ದಾರೆ, ಆಕೆಯನ್ನ ರೇಪ್ ಮಾಡಿದ್ದಾರೆ ಅನ್ನುವ ಆರೋಪ ಎಫ್ಐಆರ್ ದಾಖಲಾಗಿದೆ. ನಾನು ಕರೆದಾಗೆಲ್ಲ ಬರಬೇಕು, ನಾನು ಯಾವಾಗ ಕರಿತೀನೋ ಅವಾಗೆಲ್ಲ ಬರಬೇಕು, ನಾನು ಕರೆದಾಗ ಬರದೇ ಇದ್ರೆ ನಿನ್ನ ವಿಡಿಯೋ ರಿಲೀಸ್ ಮಾಡ್ತೀನಿ, ನಿನ್ನ ಗಂಡನಿಗೆ ವಿಡಿಯೋ ಕೊಡ್ತೀನಿ ಅಂತ ಹೇಳಿ ಗನ್ ಪಾಯಿಂಟ್ ನಲ್ಲಿ ರೇಪ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಬಂಗಲೆಯಲ್ಲೇ ಈ ರೇಪ್ ನಡೆದಿದೆ ಅನ್ನುವ ಮಾತುಗಳು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ದೂರು ಕೊಟ್ಟಿದ್ದಾರೆ. ದೂರನ್ನು ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ರೇಪ್ ಮಾಡ್ತಾ ಇದ್ರು ಅನ್ನೋ ಆರೋಪ. ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಇದರಲ್ಲಿ ಎಷ್ಟೋ ಜನರನ್ನ ಈ ರೀತಿಯಲ್ಲಿ ಬೆದರಿಕೆ ಹಾಕಿ ವಿಡಿಯೋ ಮಾಡಿಕೊಂಡು ಗನ್ ಪಾಯಿಂಟ್ ಅಲ್ಲಿಟ್ಟು ನೀನು ಒಪ್ಕೊಳ್ಳದೆ ಇದ್ರೆ ಬರದೇ ಇದ್ರೆ ನಿನ್ನ ವಿಡಿಯೋ ಇದೆ ಅದನ್ನ ಶೇರ್ ಮಾಡಿಬಿಡ್ತೀನಿ, ಎಲ್ಲರಿಗೂ ಕೊಟ್ಬಿಡ್ತೀನಿ, ನಿನ್ನ ಗಂಡನಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಹೆದರಿಸಿ ನಾನು ಕರೆದಾಗೆಲ್ಲ ಬರಬೇಕು ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಿ ಆಕೆಯನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅಂತ ಪಂಚಾಯತ್ ಸದಸ್ಯೆ ಓರ್ವರು ದೂರು ಕೊಟ್ಟಿದ್ದಾರೆ. ಆ ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ, ಜೆಡಿಎಸ್ನಿಂದಲೇ ಆಯ್ಕೆಯಾಗಿರೋರು, ಜೆಡಿಎಸ್ ಪಕ್ಷದ್ದೇ ಕಾರ್ಯಕರ್ತೆಯರು, ಅವರನ್ನು ಕೂಡ ಬಿಟ್ಟಿಲ್ಲ ಈ ಪಾಪಿ. ಜೆಡಿಎಸ್ನ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ದಾಖಲು ಮಾಡಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ಕೇಸು ಇನ್ನೊಂದು ಹಂತವನ್ನ ಪಡೆದಿದೆ, ಮೇಜರ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ನೇರವಾಗಿ ಈಗ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಇದು ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಹೆಣ್ಣಿನ ಘನತೆ ಮಾನಕ್ಕೆ ಧಕ್ಕೆ ಕೊಟ್ಟಿರೋದು ಮಾತ್ರ ಅಲ್ಲ, ಅತ್ಯಾಚಾರ 376 ಇದರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಜೆಡಿಎಸ್ನ ನಾಯಕಿಯನ್ನ ಪದೇ ಪದೇ ಹೆದರಿಸ್ತಾ ಇದ್ರು, ಗನ್ ಪಾಯಿಂಟ್ ಅಲ್ಲಿ ಇಡ್ತಾ ಇದ್ರು. ಗನ್ ಪಾಯಿಂಟ್ ಅಲ್ಲಿಟ್ಟು ನೀನೇನಾದ್ರೂ ನಾನು ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಆ ಆರೋಪದ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ಈ ಕ್ಷಣದ ಡೆವಲಪ್ಮೆಂಟ್ಗಳಿಂದ ಸದ್ಯಕ್ಕೆ ಅವ್ರಿಗೆ ರಿಲೀಫ್ ಸಿಗೋದು ಡೌಟೇ. ಅವ್ರು ಎಲ್ಲಿದ್ರೂ ಅವರನ್ನ ಹುಡುಕಿ ಕರ್ಕೊಂಡು ಬರುವುದೊಂದೇ ಬಾಕಿ ಇದೆ ಅನಿಸುತ್ತೆ. ಆಲ್ಮೋಸ್ಟ್ ಕೊನೆ ಹಂತದವರೆಗೂ ಕೂಡ ಅವರು ಬರೋದನ್ನ ಕಾಯ್ತಾರೆ. ಆದರೆ ಬರದೇ ಇದ್ರೆ ಅವರನ್ನ ಕರ್ಕೊಂಡು ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಆಲೋಚನೆಗಳು ನಡೆಯುತ್ತೆ. ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗುತ್ತೆ. ಬೇರೆ ದೇಶದಿಂದ ಆತನನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರದ ಸಹಕಾರವನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೋರಾಗಿದೆ. ಅದೇ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಈಗ ದಾಖಲಾಗಿರುವ ಎಫ್ಐಆರ್ನ ಮುಖಾಂತರ ಮತ್ತಷ್ಟು ಬಿಗಿ ಮುಷ್ಟಿಯಲ್ಲಿ ಸಿಲುಕಾಕೊಂಡಿದ್ದಾರೆ, ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ನೇರವಾಗಿ ಅವರ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಇದೆಲ್ಲ ವಿಡಿಯೋಗಳು ವೈರಲ್ ಆಯ್ತಲ್ಲ, ಆ ವಿಡಿಯೋದಲ್ಲಿದ್ದಂಥ ಓರ್ವ ಮಾಜಿ ಸದಸ್ಯೆ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ, ನನ್ನನ್ನು ಗನ್ ಪಾಯಿಂಟಲ್ಲಿಟ್ಟು ರೇಪ್ ಮಾಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ, ಬರದೇ ಇದ್ರೆ ಅದನ್ನು ಬೇರೆಯವರ ಮೇಲೆ, ನಿಮ್ಮ ಮನೆಯವರಿಗೆ, ಹೊರಗಡೆ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ಬೆದರಿಕೆ ಆಗ್ತಿದ್ದಾರೆ ಅನ್ನುವ ಎರಡನೇ ಎಫ್ಐಆರ್ ಪ್ರಜ್ವಲ್ ಮೇಲೆ ದಾಖಲಾಗಿದೆ. ಸಿಐಡಿ ಸೈಬರ್ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿರೋದು. ಐಪಿಸಿ ಸೆಕ್ಷನ್ 376/2/N ಐಟಿ ಆಕ್ಟ್ ಎರಡರಲ್ಲಿ ಎಫ್ಐಆರ್ ದಾಖಲಾಗಿದೆ. 506, 354A1, 354C ಇದರಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿರೋದು. 354A ಮತ್ತು ಡಿ ಯಲ್ಲಿ ಮೊದಲನೇ ಎಫ್ಐಆರ್ ಇದೆ. ಆ ಮೊದಲನೇ ಎಫ್ಐಆರ್ಗೆ 376 ಆಡ್ ಮಾಡುವಂತೆ SIT ಯೋಚನೆ ಕೂಡ ಮಾಡಿತ್ತು.
ಈಗ 376 ಅಡಿಯಲ್ಲೇ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಅದಲ್ಲದೆ 506, 354 ಬಾರ್ ಎ ಬಾರ್ 1, 354C ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ FIR ದಾಖಲಾಗಿದೆ. ಏನ್ ಬೇಕಾದ್ರೂ ಮಾಡಬಹುದು, ನಾವು ದೊಡ್ಡವರು, ನಾವು ಹಣವಂತರು, ನಾವು ಧನವಂತರು, ನಮ್ಮನ್ನು ಯಾರು ಹೆದರಿಸ್ತಾರೆ ಅನ್ನುವ ಆಲೋಚನೆಯೊಂದಿಗೆ ಈ ರೀತಿ ಸತತವಾಗಿ ಮಾಡ್ಕೊಂಡು ಬಂದಿರೋ ಪ್ರಜ್ವಲ್ ರೇವಣ್ಣಗೆ ಈಗ ಸಾರ್ವಜನಿಕರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಮಹಿಳೆಯರು, ನೊಂದ ಮಹಿಳೆಯರು, ಸಂತ್ರಸ್ತ ಮಹಿಳೆಯರು, ಇವರ ದೌರ್ಜನ್ಯಕ್ಕೆ ಬೆಚ್ಚಿರೋ ಮಹಿಳೆಯರು ಒಬ್ಬರೊಬ್ಬರಾಗಿ ಹೊರಗಡೆ ಬರ್ತಿದ್ದಾರೆ. ಇವತ್ತು ಒಂದೇ ದಿನದಲ್ಲಿ 2 FIR, ಒಂದು ರೇವಣ್ಣನ ವಿರುದ್ಧ, ಇನ್ನೊಂದು ಪ್ರಜ್ವಲ್ ರೇವಣ್ಣ ವಿರುದ್ಧ. ರೇವಣ್ಣನ ವಿರುದ್ಧ ಕಿಡ್ನಾಪ್ ಆರೋಪ, ಪ್ರಜ್ವಲ್ ರೇವಣ್ಣ ವಿರುದ್ಧ ನೇರ ಅತ್ಯಾಚಾರದ ಆರೋಪ. 2 FIR ಇವತ್ತು ಇಡೀ ದಿನದಲ್ಲಿ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ. ಈ ಪ್ರಕರಣದ ಗಂಭೀರತೆಯನ್ನು ಜಾಸ್ತಿ ಮಾಡ್ತಾ ಇದೆ. ಈ ಪ್ರಕರಣವನ್ನ ಇನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು ಅನ್ನುವತ್ತ SIT ಕೂಡ ಮುಂದುವರಿತಾ ಇದೆ. 376 ಅವ್ರ ಪಾಪ ಈ ಹಿಂದಿನ FIR ಆಡ್ ಮಾಡಬೇಕಾಗಿತ್ತು. ಇವತ್ತು ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಕೂಡ ಅದಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ರು. ಬೇಲೇಬಲ್ ಎಫೆನ್ಸ್ ಆಗಿರೋದ್ರಿಂದ ಇದಕ್ಕೆ ಯಾಕೆ ನಿರೀಕ್ಷಣಾ ಜಾಮೀನು ನಾನ್ ಬೇಲೇಬಲ್ ಅಲ್ಲ ಅಂತ ಹೇಳಿದ್ರು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾನ್ ಬೇಲೇಬಲ್ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ.